ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ರೊಟ್ಟಿ ರೆಸಿಪಿನ ತೊಗೊಂಬಂದಿದ್ದೀನಿ. ನೋಡ್ತಾನೆ ಗೊತ್ತಾಗ್ತಿರ್ಬೋದು ನಿಮಗೆ, ರಾಗಿ ರೊಟ್ಟಿ ರೆಸಿಪಿ ಇದು ತುಂಬ ಈಸಿ ಮಾಡೋದು. ಅಂದರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಡಯಟ್ ಮಾಡೋರಿದ್ರೆ ರಾಗಿನ ತಿನ್ನಲೇಬೇಕು, ಯಾಕಂದರೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಮತ್ತು ಕ್ಯಾಲರೀಸ್ ಕಡಿಮೆ ಇರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ನೋಡ್ತಿದ್ರೇ ಟೇಸ್ಟ್ ಮಾಡಬೇಕು ಅನ್ನಿಸ್ತಾ ಇದೆ ನನಗೆ ರಾಗಿ ರೊಟ್ಟಿ ತುಂಬ ಇಷ್ಟ. ಇದ್ರ ಜೊತೆ ಬರೀ ತುಪ್ಪ ಇದ್ದರೆ ಸಾಕು, ಸಖತ್ ಟೇಸ್ಟ್ ಬರುತ್ತೆ. ಹೇಗೆ ಬರೋಂತ ನೋಡೋಣ. ಇಲ್ಲಿ ನಾನು 2 ಕಪ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದು ನಾನು ರೆಡಿಮೇಡ್ ಹಿಟ್ಟು ತೊಗೊಂಬಂದಿರೋದು. ಇದಕ್ಕೆ ನೀವು ಯಾವ ವೆಜಿಟೇಬಲ್ ಬೇಕಾದರೂ ಸೇರಿಸ್ಬೋದು. ನಾನಿಲ್ಲಿ ಕ್ಯಾರೆಟು, ಈರುಳ್ಳಿ, ಕ್ಯಾರೆಟು ಸ್ವಲ್ಪ ತುರಿದ್ಬಿಟ್ಟು ತೊಗೊಂಡಿದ್ದೀನಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ಮತ್ತು 4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಬೀಟ್ರೂಟು ಇಲ್ಲ ಅಂದರೆ ಹಸಿ ಕೊಬ್ಬರಿ ಇದ್ದರೆ ಗ್ರೇಟ್ ಮಾಡಿ ಹಾಕಿದ್ರೆ ಅದು ಸಖತ್ತಾಗಿ ಟೇಸ್ಟ್ ಬರುತ್ತೆ. ನೀವು ಯಾವ ವೆಜಿಟೇಬಲ್ ಸೇರಿಸಿದ್ರು ಇದರಲ್ಲಿ ಚೆನ್ನಾಗಿ ಬರುತ್ತೆ. ನಿಮಗೆ ಇಷ್ಟ ಆಗಿರೋ ವೆಜಿಟೇಬಲ್ ಸೇರಿಸಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ, ಅಡಿಗೆ ಸೋಡಾ. ಇದು ಆಪ್ಷನಲ್ಲು. ಸೋಡಾ ತಿಂದೇ ಇರೋರು ಇದನ್ನು ಸ್ಕಿಪ್ ಮಾಡ್ಬೋದು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಒಬ್ಬೊಬ್ರು ಹೇಳ್ತಾರೆ ಬರೀ ನಾರ್ಮಲ್ ನೀರಲ್ಲಿ ಹಾಗೆ ಕಲಿಸಿದ್ರೆ ಹಿಟ್ಟು ರೊಟ್ಟಿ ಬರಲ್ಲ ಅಂತ. ಹಾಗೇನಿಲ್ಲ, ನಾನು ಬರೀ ತಣ್ಣೀರಲ್ಲೇ ಇದನ್ನು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಉಡಿ ಆಗುತ್ತೆ ಇದು ಹಿಟ್ಟು, ಆದ್ರೂ ಇದರಲ್ಲಿ ರೊಟ್ಟಿ ಮಾಡ್ಬೋದು ಆರಾಮಾಗಿ. ಇದಕ್ಕೆ ಬಿಸಿ ನೀರು ಹಾಕಿನೇ ಮಾಡಬೇಕು ಅಂತ ಏನಿಲ್ಲ. ನೋಡ್ಬೋದು ನೀವು. ಈ ರೀತಿ ಆದಮೇಲೆ ಸ್ವಲ್ಪ ಒಂದು 2 ರಿಂದ 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿಬಿಟ್ಟು ಅಟ್ಲೀಸ್ಟ್ 2 ಮಿನಿಟ್ಸ್ ಬಿಡಿ. ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಅದನ್ನು ನೆನ್ಕೊಂಡ್ಬಿಡುತ್ತೆ. ನೋಡ್ಬೋದು ಇವಾಗ ಉಪ್ಪು ಮತ್ತು ಖಾರ ಎಲ್ಲ ಬಿಟ್ಟು ಮಿಕ್ಸ್ ಆಗಲಿ ಅಂತ ನಾನು ಮಿದಿತಾ ಇದ್ದೀನಿ. ಇವಾಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಇವಾಗ ಮಾಡೋದಂತೂ ತುಂಬ ಈಸಿ. ಈ ಪೇಪರು ನಾನು ಇಲ್ಲಿ ಮಲ್ಲೇಶ್ವರಮಲ್ಲಿ ತಗೊಂಡಿರೋದು. ಇದು ಹೀಟ್ಗೆ ಏನೂ ಆಗಲ್ಲ ಮತ್ತು ಇದು ವರ್ಷಾನುಗಟ್ಟಲೆ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ನಾನು 1 ಇಯರಿಂದ ಈ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬರೀ 100 ರೂಪಾಯಿ ಕೊಟ್ಟಿದ್ದು ನಾನು. ಇದು ಇಲ್ಲ ಅಂದರೆ ಮನೇಲಿ ಹೇಗೆ ಮಾಡೋದಂತ ನಾನು ತಾಲಿಪಟ್ ಮಾಡೋವಾಗ ಪಾಮ್ ಆಯಿಲ್ದು ಪ್ಯಾಕೆಟಿಂದ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿಬಿಟ್ಟು ನೋಡ್ಕೊಳ್ಳಿ. ಈ ಥರ ಒಂದು 2 ಕಡೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಕೈಯಿಂದ ಒತ್ತಾ ಬಂದರೆ ನಮ್ಮ ರೊಟ್ಟಿ ರೆಡಿ ಆಗುತ್ತೆ. ಸ್ವಲ್ಪ ರೌಂಡ್ ಶೇಪ್ ಆಗಲ್ಲ, ನೀವು ಮಾಡ್ಕೋಬೇಕು. ಆದರೆ ರೊಟ್ಟಿ ಏನು ಮುರಿದು ಹೋಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಮತ್ತು ಕ್ವಿಕ್ಕಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಡಿನ್ನರ್ ರೆಸಿಪಿನೂ ಅನ್ಬೋದು. ತುಂಬ ಚೆನ್ನಾಗಾಗುತ್ತೆ. ನಾನು ಇಲ್ಲಿ ತವೆ ಮೇಲೆ ಹಾಕ್ತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು, ಎಣ್ಣೆ ಕೆಳಗಡೆ ಸ್ವಲ್ಪ ಜಾಸ್ತಿ ಹಚ್ಕೊಂಡ್ರೆ ಈ ಥರ ಹತ್ಕೊಳ್ಳಲ್ಲ. ನೋಡ್ಬೋದು ನೀವು, ಬಿಸಿಗೆ ಏನೂ ಆಗಿಲ್ಲ, ಪೇಪರು ಹಾಗೇ ಇದೆ. ಈ ಥರ ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಅದು ಹಾಕೋವಾಗ ಹಿಟ್ಟು ಅದಕ್ಕೆ ಹತ್ಕೊಳ್ಳಲ್ಲ. ಹೀಗೆ ಬೇರೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೋಡ್ಬೋದು ಈ ರೀತಿ. ಮತ್ತು ಕ್ವಿಕ್ಕಾಗಿ ಆಗುತ್ತೆ. ಇದು ಪ್ರೆಸ್ ಮಾಡೋದೇನು ತುಂಬ ಅಷ್ಟೊಂದು ಕಷ್ಟ ಇಲ್ಲ. ನೋಡ್ಬೋದು, ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುನೂ ಮಾಡ್ಕೋಬೋದು. ಈ ಪೇಪರ್ ಇಲ್ಲ ಅಂದರೆ ಆಯಿಲ್ದು ಪ್ಯಾಕೆಟ್ ಯಾವುದಾದ್ರೂ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದರಲ್ಲೇನು ಮಾಡ್ಬೋದು. ನೀವು ನನ್ನ ತಾಲಿಪಟ್ಟು ರೆಸಿಪಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡ್ಬೋದು, ಇದು ಹೈ ಫ್ಲೇಮಲ್ಲಿ ಬೇಯಿಸ್ಬೇಕು ರೊಟ್ಟಿನ. ನೋಡ್ಬೋದು ಈ ಸಲ ಹತ್ಕೊಳ್ಳೆ ಎಲ್ಲ ಏನು ಹಿಟ್ಟು ತುಂಬ ಚೆನ್ನಾಗಿ ಹೋಯ್ತು. ನೋಡ್ಬೋದು ಹೀಗೆ ಸುತ್ತಲೂ ಎಣ್ಣೆ, ಮಧ್ಯದಲ್ಲಿ ಒಂದು ಹೋಲ್ ಹಾಕಿದ್ವಲ್ಲ, ಅದು ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅನ್ನೋ ಕಾರಣಕ್ಕೆ ಅದನ್ನು ಹೋಲ್ ಹಾಕಿದ್ದು. ನೋಡ್ಬೋದು ಫಸ್ಟ್ ರೊಟ್ಟಿ ರೆಡಿಯಾಗಿದೆ. ಈ ರೀತಿ ಆದಮೇಲೆ ಹೊಳ್ಸಾಕಿದ್ರೆ ನೆಕ್ಸ್ಟ್ ಇನ್ನೊಂದು ಕಡೆ ಸ್ವಲ್ಪ ನೀವು ಎಣ್ಣೆ ಹಚ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಗೆ ಇನ್ನೊಂದು ರೊಟ್ಟಿ ಮಾಡ್ತಾ ಇದ್ದೀನಿ. ಜಾಸ್ತಿ ಅಂದರೆ ನನಗೆ ಒಂದು ಕ್ಯಾರೆಟ್ ಗ್ರೇಟ್ ಮಾಡಿಕೊಂಡು ಇದೆಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡ್ದಿದೆ. ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಒಂದು 10 ನಿಮಿಷದಲ್ಲಿ ಒಂದು 4-5 ರೊಟ್ಟಿ ಆರಾಮಾಗಿ ಮಾಡ್ಬೋದು. ಹೀಗೆ ನೋಡ್ಬೋದು, ದಪ್ಪು ತೆಳ್ಳಗೂ ಯಾವ ರೀತಿ ನಿಮಗೆ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಹೀಗೆ ನೋಡಿ, ಇವಾಗ್ಲೂ ಏನೂ ಹತ್ಕೊಳ್ಳಲಿಲ್ಲ ಪೇಪರ್ಗೆ.
ಈಗ ಎಣ್ಣೆ ಹಾಕಿಬಿಟ್ಟು ಬೇಯಿಸಿದ್ರೆ ನಮ್ಮ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಹೇಗೆ ಅನಿಸ್ತು ಫ್ರೆಂಡ್ಸ್, ನೀವು ನನಗೆ ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿ. ತುಂಬ ಈಸಿ, ತುಂಬ ಕ್ವಿಕ್ಕಾಗಿ ಆಗುತ್ತೆ. ಮತ್ತು ಇದು ಯಾವ ಚಟ್ನಿ ಜೊತೆ ಆದರೂ ತಿನ್ಬೋದು. ಬರೀ ಯಾವುದು ಚಟ್ನಿ ಇಲ್ಲ ಅಂದರೆ ಬರೀ 1 ಟೇಬಲ್ ಸ್ಪೂನ್ ತುಪ್ಪ ಇದ್ದರೆ ಸಾಕು, ಸಖತ್ತಾಗಿರುತ್ತೆ. ಕ್ರಿಸ್ಪಿಯಾಗಿ ಬೇಯಿಸಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.